ಏನಿವತ್ತು CWRC ಅಂತ ಇರ್ತಕ್ಕಂಥ ಕಾವೇರಿ ನಿರ್ವಹಣಾ ಮಂಡಳಿ ಏನಿದೆ, ಅದು ಇವತ್ತು ತಮಿಳುನಾಡಿಗೆ ನೀರು ಕೊಡಬೇಕು ಅಂತ ಏನು ಆದೇಶ ಕೊಟ್ಟಿತ್ತು, ಅದರ ವಿರುದ್ಧವಾಗಿ ರಾಜ್ಯ ಸರ್ಕಾರ ಒಂದು ಅಪೀಲ್ ಹೋಗಿತ್ತು CWMA ಇದಕ್ಕೆ ಕೋರ್ಟ್ಗೆ, ನ್ಯಾಯಮಂಡಳಿಗೆ. ಈಗ ಅದು ಈ ಅರ್ಜಿನ ತಿರಸ್ಕರಿಸಿದೆ, ಕರ್ನಾಟಕ ಸರ್ಕಾರ ಹಾಕಿದಂಥ ಅರ್ಜಿನ ತಿರಸ್ಕರಿಸಿದೆ. ಹಂಗಾಗಿ ಇವತ್ತು ಸಾಂಕೇತಿಕವಾಗಿ ಇಲ್ಲೊಂದು ಪ್ರತಿಭಟನೆ ಮಾಡಿದ್ದೀವಿ. ಸರ್ಕಾರ ನಾವು ಹೇಳ್ತಕ್ಕಂಥ ಇಷ್ಟ, ಸರ್ಕಾರ ಯಾವುದೇ ಕಾರಣಕ್ಕೆ ತಮಿಳುನಾಡು ನೀರು ಬಿಡಬಾರ್ದು. ಯಾಕೆ ಅಂತ ಹೇಳೋದಾದರೆ, ಒಂದು ವೈಜ್ಞಾನಿಕವಾದ ರೀತಿ ಇರಬೇಕು, ಒಂದು ಸಮೀಕ್ಷೆ ಆಗಬೇಕು. ಎಲ್ಲಿರ್ತಕ್ಕಂಥ ವಿಜ್ಞಾನಿಗಳಿರ್ಬೋದು, ನೀರಾವರಿ ತಜ್ಞರಿರ್ಬೋದು, ರಾಜಕಾರಣಿಗಳಿರ್ಬೋದು, ರೈತರಿರ್ಬೋದು, ಒಂದು ಸಮಿತಿ ಮಾಡಿ, ತಮಿಳುನಾಡಿನಲ್ಲೂ ಕೂಡ ಒಂದು ಸಮಿತಿ ಮಾಡಿಸಿ, ಎರಡು ಸಮಿತಿಗಳು ಸೇರಿ ನೀರಿನ ಲಭ್ಯತೆ ಎಷ್ಟಿದೆ, ಕರ್ನಾಟಕದಲ್ಲಿ ಎಷ್ಟಿದೆ, ತಮಿಳುನಾಡಿನಲ್ಲಿ ಎಷ್ಟಿದೆ, ತಮಿಳುನಾಡಿನಲ್ಲಿ ಎಷ್ಟು ಬೆಳೆ ನೀರಾವರಿ ಆಗ್ತಾ ಇದೆ, ತಮಿಳುನಾಡಿನಲ್ಲಿ ಎಷ್ಟು ಬೆಳೆ ತೆಗಿತಾವ್ರೆ, ಅದೇ ರೀತಿ ಕರ್ನಾಟಕದಲ್ಲಿ ಎಷ್ಟು ಬೆಳೆ ತೆಗಿತಾವ್ರೆ ಅಂತಕ್ಕಂಥ. ಮತ್ತೆ ಇಲ್ಲೇನಾಗಿದೆ ಅಂತ ಅಂದರೆ, ಇವತ್ತು KRS 9 ಜಿಲ್ಲೆಗೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ. ಇಲ್ಲಿ ಇದರಿಂದ ಚಾಮರಾಜನಗರದಿಂದ ಹಿಡಿದು ಕೋಲಾರದವರೆಗೂ ಕೂಡ 9 ಜಿಲ್ಲೆಗೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ. ಇವತ್ತೆಲ್ಲ ನೀರು ಕುಡಿಯೋರೆಲ್ಲ ಚಳುವಳಿ ಇಳಿಬೇಕಾದ ಸಂದರ್ಭ ಸೃಷ್ಟಿಯಾಗಿದೆ. ಯಾಕೆ ಅಂತ ಅಂದರೆ, ಮುಂದಿನ ದಿವಸ ಇದೇ ರೀತಿ ಆದರೆ ಮುಂದಿನ ಡಿಸೆಂಬರ್ ಜನವರಿ ಒಳಗೆ ತೊಳೆಯೋಕ್ಕೂ ಇಲ್ಲ, ಕುಡಿಯೋಕ್ಕೂ ಇಲ್ಲ ನೀರು ಜನಗಳಿಗೆ. ನಮ್ಮ ಜನಗಳಿಗೆ ಇನ್ನೂ ಅರಿವಿಲ್ಲ. ಕಾವೇರಿ ಅಂತ ಅಂದರೆ ಇದು KRS ಅಂತ ಅಂದರೆ ಮಂಡ್ಯ ಜಿಲ್ಲೆ ಮಾತ್ರ ಅಂತಕ್ಕಂಥದ್ದು, ಅದು ತಪ್ಪು. ಎಲ್ಲರಿಗೂ ಬೇಕದು. ಇವತ್ತು ಆ ನೀರು ಕಾವೇರಿ KRS ನೀರು ಇಲ್ಲ ಅಂತಂದರೆ ನಾವೆಲ್ಲ ಇಷ್ಟೊತ್ತಿಗೆ ಬರಡಾಗ್ಬಿಡುವ, ನಮ್ಮ ಭೂಮಿ ಎಲ್ಲ ಬರಡಾಗಿರೋದು, ಯಾವುದೇ ಒಂದು ಹೆಸರು ಕಾಣ್ತಿರಲ್ಲ. ಹಂಗಾಗಿ ಇವತ್ತು ದೊಡ್ಡ ಮಟ್ಟದ ಚಳುವಳಿ ಆಗುತ್ತೆ ಮುಂದೆ. ಯಾಕೆ ಅಂತ ಹೇಳಿದ್ರೆ, ನೀರೇನಾರ ಒಂದು ವೇಳೆ ಬಿಟ್ಟದ್ದೇ ಆದರೆ ಇದು KRS ನೀರನ್ನ ಈ ಸರ್ಕಾರ ಉಳಿಯಲ್ಲ. ಯಾಕೆ ಅಂದರೆ, ರೈತರ ವಿರುದ್ಧ ಬಂದಂಥ ಯಾವುದೇ ಸರ್ಕಾರ ಇಲ್ಲಿವರೆಗೂ ಉಳಿದಂಥ ಇತಿಹಾಸ ಇಲ್ಲ ರಾಜ್ಯದಲ್ಲಿ. ಹಂಗಾಗಿ ಯಾವುದೇ ಕಾರಣಕ್ಕೆ ನೀರು ಬಿಡಬಾರ್ದು. ಮುಂದೆ ಈ ಸರ್ಕಾರನೂ ನೀವು ಹೊರಟೋಗ್ತೀರಿ ಅಂತಕ್ಕಂಥದ್ದು ರೈತರ ಅಭಿಪ್ರಾಯ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.